ನಮಸ್ಕಾರ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಈಸಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಟೀಚರ್. ವಿದ್ಯಾರ್ಥಿಗಳೇ, ನಾವು ಇದುವರೆಗೂ ಅರ್ಥಮೆಟಿಕ್ ಪ್ರೋಗ್ರೆಷನ್, ಟ್ರಯಾಂಗಲ್ಸ್, ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಟ್ರಿ, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಪಾಠಗಳಿಗೆ ಸಂಬಂಧಿಸಿದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಯಾವ ರೀತಿ ವೇಗವಾಗಿ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಹಾಗಾದರೆ ಮಕ್ಕಳೇ, ನಿಮ್ಮ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ನ ಪಾರ್ಟ್ 1ರಲ್ಲಿ ಇದೇ ರೀತಿಯಾಗಿ ವೇಗವಾಗಿ ಕ್ಯಾಲ್ಕುಲೇಷನ್ ಮಾಡುವಂಥ ಒಂದು ಚಾಪ್ಟರ್ ಇದೆ. ಈ ಚಾಪ್ಟರ್ನಲ್ಲಿ 2 ಥಿಯರಮ್ಗಳಿವೆ. ಆ 2 ಥಿಯರಮ್ಗಳನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇ ಆದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಸುಲಭವಾಗಿ ಬಿಡುತ್ತವೆ. ಈ ಪಾಠದಲ್ಲಿ ಲೆಕ್ಕಗಳು ದೊಡ್ಡದಾಗಿವೆ ಅನಿಸುತ್ತೆ, ಆದರೆ ಕ್ಯಾಲ್ಕುಲೇಷನ್ ತುಂಬ ಈಸಿ. ಡಯಾಗ್ರಾಮ್ ನೋಡಿಕೊಂಡೇ ನೀವು ಹೆಚ್ಚು ಕಡಿಮೆ 1 ನಿಮಿಷ, ಹೆಚ್ಚು ಅಂದರೆ 2 ನಿಮಿಷದೊಳಗೆ ಕ್ಯಾಲ್ಕುಲೇಷನ್ ಮಾಡಿಬಿಡ್ಬೋದು. ನಾನು ಕೂಡ ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಹಾಗಾದರೆ ಮಕ್ಕಳೇ, ನಿಮಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ ಆ ಪಾಠ ಯಾವುದೆಂದರೆ ಸರ್ಕಲ್ಸ್. ಲೆಟ್ ವಾಚ್ ದಿಸ್ ವಿಡಿಯೋ. Okay students, before going to solving the multiple choice question, we should know some of the important points related to this chapter. ಈ ಚಾಪ್ಟರ್ ನಲ್ಲಿ 2 ಎಕ್ಸರ್ಸೈಸ್ ಬರ್ತವೆ ಮಕ್ಕಳೇ, ಎಕ್ಸರ್ಸೈಸ್ 4.1 ಅಂಡ್ ಎಕ್ಸರ್ಸೈಸ್ 4.2. ಈ 4.1 ನಲ್ಲಿ ಒಂದು ಥಿಯರಮ್ ಇದೆ. ದ ಪ್ರಾಬ್ಲಮ್ಸ್ ಬಿಲಾಂಗ್ಸ್ ಟು 4.1ಗೆ ಈ ಥಿಯರಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಈ ಥಿಯರಮ್ ಮೇಲೆ, ಈ ಥಿಯರಮ್ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಇರ್ತವೆ. ವಾಟ್ಸ್ ದ ಸ್ಟೇಟ್ಮೆಂಟ್ ಆಫ್ ದಿಸ್ ಥಿಯರಮ್ ಸೇಸ್? The tangents at any point of a circle is perpendicular to the radius through the point of contact ಅಂತ ಹೇಳುತ್ತೆ. ಅಂದ್ರೆ tangents, any tangents you can write ಒಂದು ಸರ್ಕಲ್ ಬರ್ಕೊಳ್ರಿ. ಒಂದು ಸರ್ಕಲ್ ಬರ್ಕೊಂಡ ಮೇಲೆ ಇಲ್ಲಿ ಎಲ್ಲಾದ್ರೂ ಒಂದು ಪಾಯಿಂಟ್ ಅಲ್ಲಿ ಈ ಪಾಯಿಂಟ್ ಇಂದ ಒಂದು ಟ್ಯಾಂಜೆಂಟ್ ನಾನು ಡ್ರಾ ಮಾಡ್ಕೊಳ್ತೇನೆ ಅಂತಂದ್ರೆ, ಇಫ್ ಇಟ್ ಈಸ್ ಎ ರೇಡಿಯಸ್, ಓಕೆ, ಇಫ್ ಇಟ್ ಈಸ್ ಎ ರೇಡಿಯಸ್, ರೇಡಿಯಸ್ ಏನಾಗಿರುತ್ತೆ, ದಿಸ್ OA ಈಸ್ ಪರ್ಪೆಂಡಿಕ್ಯುಲರ್ ಟು ವಾಟ್? AP. ದಟ್ ಇಸ್ ದ ಥಿಯರಮ್ ಸೇಸ್. ಹೌದಾನೆ? ಇಲ್ಲಿ OA ಏನಾಗಿರುತ್ತೆ? AP ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ದೀಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂಡ್ ದ ಆಂಗಲ್ ಫಾರ್ಮ್ಡ್ ಈಸ್ ವಾಟ್? 90 ಡಿಗ್ರಿ. ಹೌದಾನೆ? 90 ಡಿಗ್ರಿ ಫಾರ್ಮೇಶನ್ ಆಗಿರುತ್ತೆ. ಓಕೆ, ದಟ್ ಇಸ್ ದ ಥಿಯರಮ್ ಸೇಸ್. ಹೌದಾನೆ? ಟ್ಯಾಂಜೆಂಟ್ಸ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್, ಯಾವ ಪಾಯಿಂಟ್ ಆದ್ರೂ ಇರಬಹುದು. ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಅಂತ ಹೇಳ್ತಾರೆ. ಇಲ್ಲೆಲ್ಲೋ ಒಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ರಿ, ಇಲ್ಲೆಲ್ಲೋ ಒಂದು ಪಾಯಿಂಟ್ ಇದೆ ಅನ್ಕೊಳ್ರಿ. ದಿಸ್ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಈ ಪಾಯಿಂಟ್ ಇಂದ ಇಲ್ಲಿ ನಾನು ಒಂದು ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡಿದೀನಿ ಅಂತ ಅನ್ಕೊಳ್ಳೋದಂತಂದ್ರೆ, ದಿಸ್ ಒನ್ ಇಸ್ ದ ರೇಡಿಯಸ್. ಇಫ್ ಇಟ್ ಈಸ್ ಅ ರೇಡಿಯಸ್, ದ ಆಂಗಲ್ ಫಾರ್ಮ್ಡ್ ಈಸ್ ವಾಟ್? 90 ಡಿಗ್ರಿ. ಹೌದಾನೆ? ಇದನ್ನೇ ಹೇಳೋದು. ದ ಟ್ಯಾಂಜೆಂಟ್ಸ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ is perpendicular to the radius through the point of contact. This is the point of contact. If it is B, if it is C, B is the point of contact, BC is the tangent and OB is the radius. ಹೌದಾನೆ? This OB is what? OB is perpendicular to BC. That is the theorem says. ಹೌದಾನೆ? ಇದು 90 ಡಿಗ್ರಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. Okay, let's move on to the another theorem. One more theorem is there, that is theorem 4.2. The lengths of tangents drawn from an external point ಅಂತ ಹೇಳಿ. Lengths of tangents, ಹೌದಾನೆ? 2 tangents ಅನ್ನ ಎಳಿಬಹುದು ನಾವು ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ. 2 tangents ಅನ್ನು ಈ ರೀತಿ ಡ್ರಾ ಮಾಡಿದ್ವಿ ಅಂತ ಅನ್ಕೊಂಡ್ರೆ, ಇಫ್ ಇಟ್ ಇಸ್ ಡ್ರಾನ್ ಲೈಕ್ ದಿಸ್, ರಫ್ ವರ್ಕ್ ನೆಲ್ಲ ಮಾಡಿ ತೋರಿಸ್ತಿದೆ ನಿಮಗೆ. ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ಸರ್ಕಲ್ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಎ ಇಫ್ ಇಟ್ ಇಸ್ P, ಇಫ್ ಇಟ್ ಈಸ್ Q, ಹೌದಾನೆ, ಆರ್ ಈಕ್ವಲ್ ಅಂತ ಹೇಳ್ತಾರೆ. ಅಂದ್ರೆ AP is equal to what? AP is equal to AQ. AP is equal to AQ. ಹಂಗೆ OP is equal to OQ ಅಂತಾನು ತಿಳ್ಕೋಬೇಕು. OP is equal to OQ. Why? ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್. ಹೌದಾನೆ? ಒಂದು ಸರ್ಕಲ್ ನ ಒಂದೇ ರೇಡಿಯಸ್ ಇವಲ್ಲ. ಹೌದಾನೆ? ಒಂದು ರೇಡಿಯಸ್ ಆಫ್ ಎ ಸೇಮ್ ಸರ್ಕಲ್. OP is equal to OQ. ಗೊತ್ತಾಯ್ತಲ್ಲ ಮಕ್ಕಳೇ? ಈ 2 ಥಿಯರಮ್ ಅನ್ನ ನೀವು ಅರ್ಥೈಸ್ಕೊಂಡಿದ್ರೆ ಮಾತ್ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ನೀವು ಬಹಳ ಈಸಿಯಾಗಿ ಮತ್ತು ವೇಗವಾಗಿ ಸಾಲ್ವ್ ಮಾಡ್ತೀರಾ. ಓಕೆ ಸ್ಟೂಡೆಂಟ್ಸ್, ಹಾಗಿದ್ದ ಮೇಲೆ ಕೆಲವೊಂದು ಪ್ರಾಕ್ಟೀಸ್ ಅನ್ನ ನೀವು ಕಲ್ತ್ಕೊಂಡಿರ್ಬೇಕು. ಯಾಕಂದ್ರೆ ಆ ಪ್ರಾಕ್ಟೀಸ್ ಗೊತ್ತಿದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಈಸಿ ಆಗುತ್ತೆ ಈ ಚಾಪ್ಟರ್ ನಲ್ಲಿ ಮಾತ್ರ. ಓಕೆ ಸ್ಟೂಡೆಂಟ್ಸ್, ಹಾಗಿದ್ದ ಮೇಲೆ ಇಲ್ಲಿ ನೋಡ್ರಿ, ಒಂದು ಸರ್ಕಲ್ ಬರ್ಕೊಡ್ರಿ. ಸರ್ಕಲ್ ಬರ್ಕೊಂಡ ಮೇಲೆ ಈ ರೀತಿ ದೀಸ್ 2 ಆರ್ ರೇಡಿಯಸ್ ಆಫ್ ಎ ಸರ್ಕಲ್ ಅಂಡ್ ದೀಸ್ 2 ಆರ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್. ಹೌದಾನೆ? ಹಾಗಿದ್ದ ಮೇಲೆ ದ ಆಂಗಲ್ ಫಾರ್ಮ್ಡ್ ಈಸ್ ವಾಟ್? 90 ಡಿಗ್ರಿ. ದಿಸ್ ಒನ್ ಈಸ್ ಆಲ್ಸೋ 90 ಡಿಗ್ರಿ. ಹೌದಾನೆ? 90 ಡಿಗ್ರಿ. ಅಂಡ್ ವಾಟ್ ಇಸ್ ದ, ಇಫ್ ಇಟ್ ಇಸ್ 140 ಡಿಗ್ರಿ ಅಂತಂದ್ರೆ ದ ಆಪೋಸಿಟ್ ಆಂಗಲ್ ಶುಡ್ ಬಿ ಈಕ್ವಲ್ ಟು 180 ಡಿಗ್ರಿ. ಆಗಿದ್ಮೇಲೆ 140 ಡಿಗ್ರಿ ತಂದ್ರೆ ಇದು ಎಷ್ಟು ಡಿಗ್ರಿ ಆಗುತ್ತೆ? 40 ಡಿಗ್ರಿ. ಇದು ಪ್ರಾಕ್ಟೀಸ್ ಆಗ್ಬೇಕು ನಿಮಗೆ. ಓಕೆ ಸ್ಟೂಡೆಂಟ್ಸ್, ಅದೇ ರೀತಿಯಾಗಿ ನೋಡಿ, ಇನ್ನು ಒಂದು ಸರ್ಕಲ್ ಬರ್ಕೊಳ್ರಿ. ಸರ್ಕಲ್ ಬರ್ಕೊಂಡು ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಬರ್ಕೊಳ್ರಿ. ಈ ರೀತಿ ಪಾಯಿಂಟ್ ಬರ್ಕೊಂಡ ಮೇಲೆ ಟ್ಯಾಂಜೆಂಟ್ಸ್ ಬರ್ಕೊಂಡ್ರಿ ಅಂತ ತಿಳ್ಕೊಡ್ರಿ. APQ ಈ ರೀತಿ ಬರ್ಕೊಂಡ್ರಿ ಅಂತ ತಿಳ್ಕೊಡ್ರಿ. ಅವಾಗ AP is equal to 5 centimeter ಇತ್ತು ಅಂದ್ರೆ ದಿಸ್ ಇಸ್ ಆಲ್ಸೋ ವಾಟ್? ದಿಸ್ ಇಸ್ ಆಲ್ಸೋ 5 centimeter. Tangents drawn from an external point are
ಈಕ್ವಲ್ ಅಂತೇಳಿ. ಹೌದಾನೆ? ಈ ರೀತಿಯಾಗಿ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿರಬೇಕು. ಓಕೆ, ಅದೇ ರೀತಿಯಾಗಿ ನೋಡಿ ಮತ್ತೆ ನೀವು ಸ್ವಲ್ಪ ಕಲ್ತ್ಕೊಳ್ಳೋದಾದ್ರೆ ಈ ರೀತಿ, ಇಫ್ ಇಟ್ ಈಸ್ 140 ಡಿಗ್ರಿ, if it is what's the angle, this is also 40 degree. 140 plus 40 is 180 degree. Opposite angle should be equal to 180 degree. This is also 90 degree, this is 90 degree, and this part is 20 degree. Okay, this part is 20 degree and this is also 20 degree. 20 plus 20 is 40 ಡಿಗ್ರಿ. ಯಾಕಂದ್ರೆ ಹಾಫ್ ಇರುತ್ತೆ. ಅದೇ ರೀತಿ ಇದು ಹಾಫ್ ಇರುತ್ತೆ. 140 ಡಿಗ್ರಿ ಇತ್ತು ಅಂದ್ರೆ ಎಷ್ಟು ಡಿಗ್ರಿ ಆಗುತ್ತೆ ಹಂಗಾದ್ರೆ? ದಿಸ್ ಈಸ್ 70 and this is also 70 ಡಿಗ್ರಿ. 70 plus 70 is 140 ಡಿಗ್ರಿ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರಬೇಕು. ಓಕೆ, ಹಾಗಿದ್ದ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಯಾವ ರೀತಿ ನಾವು ಕ್ವಿಕ್ ಆಗಿ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಓಕೆ, ಇಫ್ ಎನ್ ಆಂಗಲ್ ಫಾರ್ ದ ಫಸ್ಟ್ ಕ್ವಶನ್ ಇಸ್ ಲೈಕ್ ದಿಸ್, ಇಫ್ ಎನ್ ಆಂಗಲ್ ಬಿಟ್ವೀನ್ ದ ಟೂ ರೇಡಿಯೈ ಆಫ್ ಎ ಸರ್ಕಲ್, ಇಫ್ ಎನ್ ಆಂಗಲ್ ಬಿಟ್ವೀನ್ ದ ಟೂ ರೇಡಿಯೈ ಆಫ್ ಎ ಸರ್ಕಲ್ ಇಸ್ 130 ಡಿಗ್ರಿ ಅಂತ ಹೇಳಿದ್ರೆ, ಒಂದ್ ಸರ್ಕಲ್ ನೋಡ್ರಿ, ಒಂದ್ ಸರ್ಕಲ್ ಡ್ರಾ ಮಾಡ್ಕೊಳ್ರಿ. ಏನ್ ಆಂಗಲ್ ಕೊಟ್ಟಿದ್ದಾರೆ ನೋಡ್ರಿ, ಟೂ ರೇಡಿಯೈ ಆಫ್ ಎ ಸರ್ಕಲ್ ಅಂತ ಹೇಳಿದ್ರೆ, ಟೂ ರೇಡಿಯೈ ಯಾವತ್ತಾನೆ, ಟೂ ರೇಡಿಯೈ ಆಫ್ ಎ ಸರ್ಕಲ್, ಟೂ ರೇಡಿಯೈ ಆಫ್ ಸರ್ಕಲ್ ಇಸ್ ವಾಟ್, 130 ಡಿಗ್ರಿ. ಹೋಗ್ತಾನೆ. The angle between the tangents at the end of the radii is the angle between the tangents ಕೇಳಿದ್ದಾರೆ. The angle between the tangents ಹೇಳಿದ್ದಾರೆ ಅಂತ ಅಂದ್ಮೇಲೆ ನೋಡ್ರಿ, ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಟ್ಯಾಂಜೆಂಟ್ಸ್ ನಾವು ಎಳಿಬಹುದು. The angle between the tangents at the ends of the radii is ಅಂತ ಕೇಳಿದರೆ, what is the angle formed here? ಇಲ್ಲಿ ಎಷ್ಟು ಆಂಗಲ್ ಆಗಿರುತ್ತೆ ಅಂತ ಹೇಳಿ. You know that this one is 130. If it is these two angles, if you add these two angles, it should be 180 degree. ಇವೆರಡು angles ಎಷ್ಟಿರಬೇಕು? 180 degree ಇರಬೇಕು. If it is 130 degree, this should be 50 degree. What's the answer? B is the right answer. You have to shade it. B is the right answer. Okay students, ಇದೇ ರೀತಿಯಾಗಿ ನೀವು ರಫ್ ವರ್ಕ್ ಮಾಡಿಕೊಂಡು ವೇಗವಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ಇವೆರಡು ಆಂಗಲ್ಸ್ ಅನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಎಷ್ಟು ಆಂಗಲ್ ಇರುತ್ತೋ ಅಷ್ಟು ಆಂಗಲ್ ಅನ್ನ ನೀವೆರಡು ಈ ಆಂಗಲ್ ಅನ್ನು ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಮೂವ್ ಆನ್ ಟು ದಿ second question. What's the second question says? The tangent is perpendicular to the radius at the point at the, okay, you know that the theorem says the tangent is perpendicular to the radius at the point of contact. You know, A is the answer. What's the theorem 4.1 says? The tangent is perpendicular to the radius. Radius tangent ಏನಾಗಿರುತ್ತೆ, ರೇಡಿಯಸ್ ಗೆ ಪರ್ಪೆಂಡಿಕ್ಯುಲರ್ ಇರುತ್ತೆ through the point of contact. Through the point of contact, what's the answer? A is the right answer. A is the right answer. Okay, let's move on to the third question. What's the third question says? Okay, if PQ is a tangent to a circle, if PQ is a tangent to a circle ಅಂತ ಹೇಳಿದರೆ, ಇಲ್ಲಿ ನೋಡಿ, ನೀವು ಕ್ವಶನ್ ಓದ್ತಿರ್ಬೇಕಾದಾಗಲೇ ನೀವು ಫಿಗರ್ ಅನ್ನ ಬರ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಓಕೆ, if PQ is a tangent to a circle ಅಂತ ಹೇಳಿದರೆ, ಒಂದ್ ಸರ್ಕಲ್ ಬರ್ಕೊಳ್ರಿ, ಎಲ್ಲಾದ್ರೂ ಬರ್ಕೊಳ್ರಿ, ಒಂದ್ ಟ್ಯಾಂಜೆಂಟ್ ಯಾವ ಕಡೆಗಾದ್ರೂ ಬರ್ಕೊಳ್ರಿ. ಇಫ್ ಇಟ್ ಇಸ್ PQ, ಓಕೆ, PQ to a circle is O, is of center of circle is O ತಾನೆ, ಓಗೆ ಸೆಂಟರ್ ಆಫ್ ದಿ ಸರ್ಕಲ್ ಹೇಳಿದ್ದಾರೆ. ಇಫ್ ಟ್ರಯಾಂಗಲ್ OPQ is an isosceles triangle ಅಂತ ಹೇಳಿದ್ರೆ, OPQ is an isosceles triangle. ಒಂದು ಟ್ರಯಾಂಗಲ್ ಬರ್ಕೊಂಡ್ಬಿಡಿ. The QOP is ಈ ಆಂಗಲ್ ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. QOP ಐಸೋಸೆಲೆಸ್ ಟ್ರಯಾಂಗಲ್ ಅಂತಂದು ಹೇಳಿದ್ದಾರೆ. ಅಂತಂದ್ಮೇಲೆ ಇಲ್ಲಿ ಕೊಟ್ಟಿರುವಂತದ್ದು ಏನ್ ಕೊಟ್ಟಿದ್ದಾರೆ, ಇಲ್ಲಿ ಯಾವ ಆಂಗಲ್ ಕೊಟ್ಟಿಲ್ಲ, ಯಾವ ಸೈಡ್ ಇಂದ ಲೆಂತ್ ಕೊಟ್ಟಿಲ್ಲ ನೋಡಿ. ಹಾಗಿದ್ದ ಮೇಲೆ ಏನ್ ಕ್ಯಾಲ್ಕುಲೇಟ್ ಮಾಡ್ತೀರಿ? ಇಫ್ ಇಟ್ ಈಸ್ ಐಸೋಸೆಲೆಸ್ ಟ್ರಯಾಂಗಲ್, ಇಫ್ ಇಟ್ ಈಸ್ OP is equal to PQ ತಾನೆ, ಈ ಸೈಡ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. Two sides are equal. This one is 90 degree. This one is 90 degree. If it is 90 degree, the sum of three angles of a triangle is equal to what? 180 degree ತಾನೆ. 180 degree ಅಂತಂದ್ಮೇಲೆ ಐಸೋಸೆಲೆಸ್ ಟ್ರಯಾಂಗಲ್ ಆಪೋಸಿಟ್ ಆಂಗಲ್ಸ್ ಏನಾಗಿರ್ತವೆ, ಈಕ್ವಲ್ ಆಗಿರ್ತವೆ. ದಿಸ್ ಇಸ್ ಆಲ್ಸೋ 45 ಡಿಗ್ರಿ, ದಿಸ್ ಇಸ್ ಆಲ್ಸೋ 45 ಡಿಗ್ರಿ. ಹೌದಾನೆ? ವಾಟ್ಸ್ ದ ಆನ್ಸರ್? QOP ಅಂದ್ರೆ ಆನ್ಸರ್ ಏನ್ ಬರೀತೀರಿ? QOP is C is the right answer. 45 is the right answer. Okay students, let's move on to the next question. At any point on a circle there can be dash tangent. At any point on a circle, ಯಾವ ಪಾಯಿಂಟರ್ ಇರಬಹುದು, there can be only one tangent. ಯಾವ ಪಾಯಿಂಟ್ ಅಲ್ಲದ ಸರ್ಕಲ್ ಇರಬಹುದು, only one tangent. Okay students, ಆಗಿದ್ದ ಮೇಲೆ A is the right answer. A is the right answer. ಹೇಗೆ ನೀವು ಶೇಡ್ ಮಾಡಬೇಕು. Okay, let's move on to the fifth question. Let's move on to the fifth question. What's the fifth question says? In the given figure,
in the given figure, PA and PB tangents to a circle. PA and PB are tangents to a circle with center O. APB is equal to, ನೋಡ್ರಿ ಇಲ್ಲಿ ಎಷ್ಟು ಡಿಗ್ರಿ ಹೇಳಿದ್ದಾರೆ, APB is equal to 40 degree. APB is equal to 40 degree. Find AOB. AOB is what? You know that these two angles should be equal to 180 degree ಅಂತ ಅಂದ್ಮೇಲೆ ಇಲ್ಲಿ if it is 40 degree, definitely this one is 140 degree. This one is what? 140 degree, and B is the right answer. B is the right answer. Okay, students? Okay, let's move on to the sixth question. What's the sixth question says? In the figure, a quadrilateral ABCD drawn to circumscribe a circle such that its sides AB, BC, CD and AD touch the circle at PQRS respectively. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಇಲ್ಲೊಂದು ಸರ್ಕಲ್ ಇದೆ. ಈ ಸರ್ಕಲ್ ದಿಸ್ ಒನ್ ಇಸ್ ಕ್ವಾಡ್ರಿಲ್ಯಾಟರಲ್ ಏನಿದೆ, ಸರ್ಕಮ್ಸ್ಕ್ರೈಬ್ ಎ ಸರ್ಕಲ್ ಹೌದಾನೆ. ಹಾಗಿದ್ದ ಮೇಲೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡೋಣ. BC is equal to, ನೋಡ್ರಿ ಫಿಗರ್ ನೋಡಿದ ಮೇಲೆ ಈ ಫಿಗರ್ ನೋಡ್ತಿದ್ದಂಕ್ಲೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. BC is equal to 7 centimeter. BC is what? 7 centimeter ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ CR ಎಷ್ಟು ಕೊಟ್ಟಿದ್ದಾರೆ ನೋಡೋಣ. CR, this part is given. CR is what? 3 centimeter ಹೌದಾನೆ. AS ಎಷ್ಟು ಕೊಟ್ಟಿದ್ದಾರೆ. AS is what? 5 centimeter. This one is 5 centimeter. ಏನ್ ಫೈಂಡ್ ಔಟ್ ಮಾಡಬೇಕು? AB ಫೈಂಡ್ ಔಟ್ ಮಾಡಬೇಕು. AB ಫೈಂಡ್ ಔಟ್ ಮಾಡ್ಬೇಕಂದ್ರೆ ದಿಸ್ ಪಾರ್ಟ್, ಇಫ್ ಇಟ್ ಈಸ್ AS, ಇದು ಎಕ್ಸ್ಟರ್ನಲ್ ಪಾಯಿಂಟ್ ಅಂದ್ಮೇಲೆ ಇವೆರಡು ಸೈಡ್ಸ್ ಏನಾಗಿರ್ತವೆ, ಇವೆರಡು ಟ್ಯಾಂಜೆಂಟ್ಸ್ ಏನಾಗಿರ್ತವೆ, ಈಕ್ವಲ್ ಇರ್ತವೆ. ದಿಸ್ ಇಸ್ ವಾಟ್? ದಿಸ್ ಇಸ್ 5 centimeter ಆಯ್ತು. AP ಎಷ್ಟಾಯ್ತು? 5 centimeter ಆಯ್ತು. ಅಂಡ್ ಆಲ್ಸೋ ಇಲ್ಲಿ ನೋಡಿ, ನಿಮಗೇನ್ ಬೇಕು, BQ ಸಿಕ್ಕರೆ BP ಸಿಕ್ಕಂಗೆ. ಹಾಗಾಗಿ ಇಲ್ಲಿ ನೋಡ್ರಿ 7 ನಲ್ಲಿ 3 ಮೈನಸ್ ಮಾಡ್ರಿ. 7 minus 3 is what? 7 minus 3 is 4, 7 minus 3 is 4. ಯಾಕಂದ್ರೆ this one is, if it is 3 centimeter, this is also 3 centimeter. ಹಾಗಿದ್ದ ಮೇಲೆ 7 ನಲ್ಲಿ 3 ಮೈನಸ್ ಮಾಡಿದ್ರೆ ಎಷ್ಟಾಯ್ತು? ಇದು 4 ಆಯ್ತು. If it is 4, this is also 4. ಹೌದಾನೆ? The tangents drawn from the external point are equal. Okay, ಈ ರೀತಿ ಕ್ಯಾಲ್ಕುಲೇಷನ್ ಫಿಗರ್ ನೋಡ್ತಿದ್ದಂಕ್ಲೆ ನೀವು ಮಾಡ್ಬೇಕು. ಓಕೆ, ಹಾಗಿದ್ದ ಮೇಲೆ 5 plus 4 is what? 9 is the right answer, and B is the right answer. ಓಕೆ, B ನೀವೇನ್ ಮಾಡಿ, ಶೇಡ್ ಮಾಡಿ. ಓಕೆ, ಗೊತ್ತಾಯ್ತಲ್ಲ ಮಕ್ಕಳೇ? ಈ ರೀತಿ ಫಿಗರ್ ನೋಡ್ತಿದ್ದಂಕ್ಲೆ ನೀವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಬೇಕು. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ seventh question. What's the seventh question says? In the figure AB is a chord of a circle. AB ಕೊಟ್ಟಿದ್ದಾರೆ ಇಲ್ಲಿ. AB is a chord of a circle, and AOC is its diameter. AOC, this one is diameter, such that ACB is 50 degree. If AT is the tangent to the circle, AT is tangent to the circle, okay, at point A, then BAT is equal to this angle. You have to find this angle. ಈ angle ಅನ್ನು ನೀವು ಫೈಂಡ್ ಮಾಡಬೇಕು. You know that point of contact ಅಲ್ಲಿ 90 degree ಇರುತ್ತೆ. ನೆನ್ಪಿಟ್ಕೊಡ್ರಿ, 90 degree ಇರುತ್ತೆ. This part you find out ಮಾಡಬೇಕು. ಈ BAT ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಅವ್ರು ಏನ್ ಹೇಳಿದಾರೆ ಅವರು. This one is a chord ಅಲ್ವಾ, ಇವೆರಡು ಕಾರ್ಡ್. This one is the diameter. If it is diameter, you know that in the 9th standard, the angle formed in the semicircle, if it is a diameter, semicircle ನ angle formation ಎಷ್ಟಾಗಿರುತ್ತೆ? ಇಲ್ಲಿ 90 degree ಇರುತ್ತೆ. ನೆನ್ಪಿಟ್ಕೊಳ್ರಿ, in the 9th standard ಅಲ್ಲಿ ನೀವು ಕಲ್ತಿದ್ದೀರಿ 90 degree ಇರುತ್ತೆ. ಆ 90 degree ಇರುತ್ತೆ ಅಂದ್ಮೇಲೆ ಈ ಆಂಗಲ್ ಬೇಕು. ಈ ಆಂಗಲ್ ಸಿಕ್ಕರೆ ಇವೆರಡು ಆಂಗಲ್ ಅನ್ನು ಆಡ್ ಮಾಡಿದ್ರೆ 90 degree ಬರುತ್ತೆ. ಹಾಗಾಗಿ ಇಲ್ಲಿ ನೋಡ್ರಿ 90 degree and 50 degree. 90 plus 50 is what? 140. ಹೌದಾನೆ? 140 is the remaining angle is what? 40 degree. The remaining angle is 40 degree. If it is 40 degree, these two angles should be equal to 90 degree. ಎರಡನೇ ಆಂಗಲ್ ಅನ್ನು ಆಡ್ ಮಾಡಿದ್ರೆ 90 degree ಬರಬೇಕಲ್ವಾ? ಹಂಗಾಗಿ 40 degree ಇಲ್ಲಿ ಎಷ್ಟು ಆಂಗಲ್ ಬರಬೇಕಂದ್ರೆ 50 degree ಬರಲೇಬೇಕು. BAT is what? 50 degree, which is the right answer. C is the right answer. C is the right answer. Okay, students? ಆಗಿದ್ದ ಮೇಲೆ ಮಕ್ಕಳೇ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದೆ ಅಂತ ನಿಮಗೆ ಅರ್ಥ ಇದೆ ಅನ್ಕೊಳ್ತೀನಿ. ದ ಆಂಗಲ್ ಫಾರ್ಮ್ ಇನ್ ದ ಸೆಮಿ ಸರ್ಕಲ್ ಇಸ್ 90 degree. ದ ಸಮ್ ಆಫ್ ದಿ 3 angles ಈಕ್ವಲ್ ಟು 180 ಆಗಬೇಕಲ್ಲ. 90 plus 50 is 140. 140 plus 40 is 180. 180 ಆಗಿ ಮೇಲೆ ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ಲಿ 90 degree ಇರಲೇಬೇಕಲ್ವಾ? ಆಗಿದ್ದ ಮೇಲೆ 90 plus 50 is what? 40 plus 50 is what? 90 degree. ಹೌದಾನೆ? ಇಲ್ಲಿ 90 degree ಆಗಲೇಬೇಕು. ಹಂಗಿದ್ದ ಮೇಲೆ which one is the right answer? C is the right answer. Okay, let's move on to the 8th question. What the 8th question says? In figure, a pair of tangents AP and AQ drawn from an external point A to the circle with center O are perpendicular to each other. The length of tangent is 5 centimeter. Length of tangent is what? 5 centimeter.
then the radius of the circle is radius of the circle ನೋಡ್ರಿ radius of the circle find out ಮಾಡಕ್ಕೆ ಹೇಳಿದ್ದಾರೆ ಇಲ್ಲಿ ನೋಡಿ radius ಅನ್ನ ನಾವು ಡ್ರಾ ಮಾಡ್ಕೊಂಡು ಇಲ್ಲಿ this one is OP is the radius and this is also radius ಹೌದಾ this is also radius these are perpendicular to each other ಅಂತ ಹೇಳಿದ್ದಾರೆ this one is 90 degree this one is 90 degree perpendicular to each other ಇವೆರಡು perpendicular ಅಂದ್ಮೇಲೆ and you know that point of contact ಅಲ್ಲಿ 90 degree ಇರುತ್ತೆ ಇಲ್ಲಿ point of contact ಅಲ್ಲಿ 90 degree ಇರುತ್ತೆ ಹೌದಾನೆ ಇಲ್ಲಿ ಆಮೇಲೆ if it is 90 degree the opposite angles ನೋಡಿ ಇವೆರಡು angles ಅನ್ನು ಆಡ್ ಮಾಡಿದ್ರೆ ಎಷ್ಟು ಬರಬೇಕು 180 ಬರಬೇಕಲ್ವಾ ಇಫ್ ಇಟ್ ಇಸ್ 90 ಡಿಗ್ರಿ ದಿಸ್ ಈಸ್ ಆಲ್ಸೋ 90 ಡಿಗ್ರಿ ಇದು ಕೂಡ ಏನಾಯ್ತು 90 ಡಿಗ್ರಿ ಆಯ್ತು ಹೌದಾನೆ 90 ಡಿಗ್ರಿ ಟೋಟಲ್ ಆಂಗಲ್ 360 ಆಗೋದು ಹೌದಾನೆ ಆಗಿದ್ದ ಮೇಲೆ ಈಚ್ ಆಂಗಲ್ ಶುಡ್ ಬಿ 90 ಡಿಗ್ರಿ ಅಂತಂದ್ರೆ ಡೆಫಿನೆಟ್ಲಿ ದಿಸ್ ಒನ್ ಇಸ್ ಎ ಸ್ಕ್ವೇರ್ ಆದ್ಮೇಲೆ ಆಲ್ ಸೈಡ್ಸ್ ಏನಾಗಿರ್ತವೆ ಈಕ್ವಲ್ ಆಗಿರುತ್ತೆ ಡೆಫಿನೆಟ್ಲಿ ಸಿ ಇಸ್ ದಿ ಆನ್ಸರ್ ಇಫ್ ಇಟ್ ಇಸ್ 5 ಸೆಂಟಿಮೀಟರ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಟು 5 ಸೆಂಟಿಮೀಟರ್ ಸಿ ಇಸ್ ದಿ ಆನ್ಸರ್ ಸಿ ನ ನೀವು ಶೇಡ್ ಮಾಡಬೇಕು ಓಕೆ ಸ್ಟೂಡೆಂಟ್ಸ್ ಇದೇ ರೀತಿಯಾಗಿ ನೀವು ಡಯಾಗ್ರಾಮ್ ನೋಡ್ತಿದ್ದಂಕ್ಲೆ ಕ್ಯಾಲ್ಕುಲೇಷನ್ ಮಾಡೋದನ್ನ ಕಲ್ತ್ಕೋಬೇಕು ಓಕೆ ಲೆಟ್ಸ್ ಮೂವ್ ಆನ್ ಟು ದಿ 9th ಕ್ವೆಶ್ಚನ್ ವಾಟ್ ದ 9th ಕ್ವೆಶ್ಚನ್ ಸೇಸ್ ಇನ್ ದ ಫಿಗರ್ PA and PB in the figure PA and PB are tangents to a circle with center O okay such that APB 50 degree ಕೊಟ್ಟಿದ್ದಾರೆ then OAP is equal to OAB ಫೈಂಡ್ ಔಟ್ ಮಾಡಬೇಕು ಇಲ್ಲಿ OAB ಫೈಂಡ್ ಔಟ್ ಮಾಡಕ್ಕೆ ಹೇಳಿದರೆ ಯು ನೋ ದಟ್ ಇಫ್ ಇಟ್ ಈಸ್ ನೋಡ್ರಿ ಡಯಾಗ್ರಾಮ್ ನಲ್ಲೇ ನೀವು ಕ್ಯಾಲ್ಕುಲೇಷನ್ ಮಾಡಿ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ ಯು ನೋ ದಟ್ 50 ಪ್ಲಸ್ ದಿಸ್ ಟು ಆಂಗಲ್ ಶುಡ್ ಬಿ 180 ಆಗಬೇಕಲ್ವಾ ದಿಸ್ ಶುಡ್ ಬಿ ಈಕ್ವಲ್ ಟು ವಾಟ್ 130 ಆಯ್ತು ದಿಸ್ ಇಸ್ ವಾಟ್ 130 ದಿಸ್ ಒನ್ ಇಸ್ 130 ಇದು 130 ಆಯ್ತು ಅಂದ್ಮೇಲೆ ದ ಸಮ್ ಆಫ್ ದಿ 3 ಆಂಗಲ್ಸ್ ಈಕ್ವಲ್ ಟು ವಾಟ್ 180 ಡಿಗ್ರಿ ಆಗ್ಬೇಕು ತಾನೆ 180 ಡಿಗ್ರಿ ಆಗ್ಬೇಕು ಅಂತಂದ್ರೆ ಇದು ನೋಡಿ ದೀಸ್ ಆರ್ OA ಅಂಡ್ OB ಆರ್ ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್ ಅಂದ್ಮೇಲೆ ದಿಸ್ ಒನ್ ಇಸ್ ಐಸೋಸೆಲೆಸ್ ಟ್ರಯಾಂಗಲ್ ಆಗಿದ್ದ ಮೇಲೆ 130 ಆಯ್ತು ಅಂತಂದ್ರೆ ರಿಮೈನಿಂಗ್ ಆಂಗಲ್ ಎಷ್ಟಾಗತ್ತೆ ಹಂಗಂದ್ರೆ 130 ಇತ್ತು ಅಂದ್ರೆ 50 ಆಯ್ತು 50 ಅಂದ್ಮೇಲೆ ದೀಸ್ ಟು ಆಂಗಲ್ಸ್ ಆರ್ ಈಕ್ವಲ್ ಇರೋದ್ರಿಂದ ದಿಸ್ ಇಸ್ 25 ದಿಸ್ ಇಸ್ 25 ಓಕೆ ಸ್ಟೂಡೆಂಟ್ಸ್ ಅರ್ಥ ಆಯ್ತಲ್ವಾ 50 ಡಿಗ್ರಿ ಕೊಟ್ಟಿದ್ರು 50 ಡಿಗ್ರಿ ಆಗಿ ಮೇಲೆ ಇವೆರಡು ಆಂಗಲ್ಸ್ ಅನ್ನ ಆಡ್ ಮಾಡಿದ್ರೆ ಎಷ್ಟು ಬರಬೇಕು 180 ಆಗಬೇಕು ಆಗಿದ್ಮೇಲೆ 130 ಆಯ್ತು 130 ಆಗಿ ಮೇಲೆ OA ಈಕ್ವಲ್ ಟು OB ಇವೆರಡು ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್ ಆಗಿರೋದ್ರಿಂದ ದ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಹೌದಾನೆ ಇವೆರಡು ಆಂಗಲ್ಸ್ ಏನಾಗಿರ್ತವೆ ಈಕ್ವಲ್ಸ್ ಆಗಿರ್ತವೆ ಹೌದಾನೆ ದ ಸೈಡ್ ಆಪೋಸಿಟ್ ಟು ದಿ ಆಂಗಲ್ಸ್ ಆರ್ ಈಕ್ವಲ್ ಆಗಿರ್ತವೆ ಆಗಿದ್ದ ಮೇಲೆ ದಿಸ್ ಇಸ್ ವಾಟ್ ದಿಸ್ ಇಸ್ 25 ಡಿಗ್ರಿ ದಿಸ್ ಇಸ್ ಆಲ್ಸೋ 25 ಡಿಗ್ರಿ ಹೌದಾನೆ 25 50 and 130 this one is 130 130 is equal to what 180 degree ಆಯ್ತು and which is the right answer A is the right answer okay students A is the right answer okay let's move on to the next problem the 10th problem in the figure if O is the center of the circle PQ is a chord ನೋಡ್ರಿ PQ chord ಹೇಳಿದಾರೆ ಅವರು and the tangents PR at P makes an angle 50 degree ಮಾಡಿದೆ with PQ then POQ ಏನ್ ಫೈಂಡ್ ಔಟ್ ಮಾಡಬೇಕು ಅದನ್ನ ಅಬ್ಸರ್ವ್ ಮಾಡಿ POQ ನ ನೀವು ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ ಯು ನೋ ದಟ್ ದಿಸ್ ಒನ್ ಈಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ಲಿ ಎಷ್ಟಿರುತ್ತೆ ಇಲ್ಲಿ 90 ಡಿಗ್ರಿ ಬರಲೇಬೇಕು 90 ಡಿಗ್ರಿ ಬರಲೇಬೇಕು ಅಂತ ಅಂದ್ಮೇಲೆ OP is equal to OQ ತಾನೆ OP is equal to OQ ಆಗ್ಲೇಬೇಕು ಯಾಕಂದ್ರೆ ಇಲ್ಲಿ ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್ ಆಗೈತಿ ಅಂತ ಅಂದ್ಮೇಲೆ ಇಲ್ಲಿ 90 ಡಿಗ್ರಿ ಬರಲೇಬೇಕು ಇಲ್ಲಿ 90 ಡಿಗ್ರಿ ಬರಲೇಬೇಕು ಅಂತ ಅಂದ್ಮೇಲೆ ಡೆಫಿನೆಟ್ಲಿ ದಿಸ್ ಒನ್ ಈಸ್ 40 ಡಿಗ್ರಿ ತಾನೆ 40 ಡಿಗ್ರಿ ಅಂಡ್ ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್ ಆಗಿರೋದ್ರಿಂದ ಇಫ್ ಇಟ್ ಇಸ್ 40 ಡಿಗ್ರಿ ದಿಸ್ ಇಸ್ ಆಲ್ಸೋ 40 ಡಿಗ್ರಿ 40 ಪ್ಲಸ್ 40 80 ಡೆಫಿನೆಟ್ಲಿ 80 ಇತ್ತು ಅಂದ್ರೆ ದಿಸ್ ಆಂಗಲ್ ಈಸ್ 100 ಡಿಗ್ರಿ ದಿಸ್ ಆಂಗಲ್ ಈಸ್ 100 ಡಿಗ್ರಿ ಯಾಕಂದ್ರೆ ದ ಸಮ್ ಆಫ್ ದಿ 3 angles ಆಫ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಷನ್ ಅನ್ನ ಫಿಗರ್ ನಲ್ಲೇ ಮಾಡೋದನ್ನ ಕಲ್ತ್ಕೋಬೇಕು ದೆನ್ ಓನ್ಲಿ ಯು ಕ್ಯಾನ್ ಸಾಲ್ವ್ ವಿತ್ ಇನ್ ಎ ಮಿನಿಟ್ ಗೊತ್ತಾಯ್ತಲ್ಲ ಮಕ್ಕಳೇ ಇಲ್ಲಿ 50 ಡಿಗ್ರಿ ಅಷ್ಟೇ ಕೊಟ್ಟಿದ್ರು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ನಮ್ಗೆ ಗೊತ್ತಿದೆ ಥಿಯರಮ್ ಏನ್ ಹೇಳುತ್ತೆ 90 ಡಿಗ್ರಿ ಆಗ್ಬೇಕಂತೇಳಿ 50 ಪ್ಲಸ್ 40 ಈಸ್ 90 ಡಿಗ್ರಿ 90 40 ತಂದ್ರೆ ಇದು 40 ಆಗುತ್ತೆ ಯಾಕೆ ಹೇಳ್ರಿ OP is equal to OQ ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್ ಅವತ್ತಾನೆ ಐಸೋಸೆಲೆಸ್ ಟ್ರಯಾಂಗಲ್ ಆಗ್ಬಿಡ್ತು 40 ಪ್ಲಸ್ 40 80 ಆಗಿ ಮೇಲೆ ಇಲ್ಲಿ ಉಳಿದಿದ್ದೆಷ್ಟು 100 ಡಿಗ್ರಿ ಯಾಕಂದ್ರೆ ಸಮ್ ಆಫ್ ದಿ 3 angles ಆಫ್ ಎ ಟ್ರಯಾಂಗಲ್ ಈಸ್ 180 degree that's why 100 degree is the right answer A is the right answer okay students let's move on to the 11th question what's the 11th question says in the given figure RQ is a tangent to the circle with center O if SQ is equal if SQ is 6 cm if it is 6 cm ನೋಡ್ರಿ ಇದು full side 6 cm ಕೊಟ್ಟಿದ್ದಾರೆ and QR is 4 cm then OR is equal to OR find out ಮಾಡಕ್ಕೆ ಹೇಳಿದಾರೆ ಅಂತ ಅಂದ್ಮೇಲೆ you see ಮಕ್ಕಳೇ ಇಲ್ಲಿ ನೋಡ್ರಿ ಇಲ್ಲಿ this one is the diameter ಅಂತ this one is RS is what
Okay, QR. Okay, RQ is a tangent to the circle with center O. SQ, SQ is what? 6 centimeter ಕೊಟ್ಟಿದ್ದಾರೆ. 6 centimeter ಕೊಟ್ಟಿದ್ದಾರೆ ಅಂತಂದ್ರೆ ಅರ್ಥ ಡೆಫಿನೆಟ್ಲಿ this part is 3 centimeter. This is 3 centimeter ಆಗುತ್ತೆ. ಯಾಕಂದ್ರೆ 6 centimeter ಇದ್ದು this part is 3 centimeter. What you are going to find? OR ನ ಫೈಂಡ್ ಔಟ್ ಮಾಡಬೇಕು. OR ಫೈಂಡ್ ಔಟ್ ಮಾಡಬೇಕಂದ್ರೆ ಬೈ ಯೂಸಿಂಗ್ ದ ಪೈಥಾಗರಸ್ ಥಿಯರಮ್. ಇಲ್ಲಿ 90 ಡಿಗ್ರಿ ಅಂದಮೇಲೆ ಆಪೋಸಿಟ್ ಟು ದ 90 ಡಿಗ್ರಿ ಇಸ್ ವಾಟ್? ಆಪೋಸಿಟ್ 90 ಡಿಗ್ರಿ ಆಪೋಸಿಟ್ ಇರುವಂತದ್ದು ಏನಿದೆಯಲ್ಲ ಅದು OR ಸ್ಕ್ವೇರ್. ಲೈಕ್ ದಿಸ್ OR ಸ್ಕ್ವೇರ್ ಇಸ್ ಈಕ್ವಲ್ ಟು ಈ ರೀತಿ ಬರಿಬೋತಾನೆ ಅಕಾರ್ಡಿಂಗ್ ಟು ದ ಪೈಥಾಗರಸ್ ಥಿಯರಮ್ ಓದ್ತಾನೆ. Square and the hypotenuse is equal to the sum of the squares of other two sides. Other two sides have 3 square plus 4 square. ಹೌದಾನೆ? OR you want to OR OR find out ಮಾಡಬೇಕು ಇಲ್ಲಿ. This one is 9 plus 16. This is 25. Square root of 25 is what? 5. ಹೌದಾನೆ? Which is the right answer? C is the right answer. C ನೀವೇನ್ ಮಾಡಬೇಕು? ಶೇಡ್ ಅನ್ನ ಮಾಡಬೇಕು. Okay students, let's move on to the next question. That is in a circle of radius 7 centimeter. In a circle of radius 7 centimeter ಇದೆ. Tangent PT is drawn from a point PT is equal to 24. PT is equal to 24 ಕೊಟ್ಟಿದ್ದಾರೆ. If O is the center of the circle, then length OP is length OP ನ ನೀವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ OP ಫೈಂಡ್ ಔಟ್ ಮಾಡಬೇಕು. OP ಫೈಂಡ್ ಔಟ್ ಮಾಡ್ಕಂದ್ರೆ ಓಕೆ ಯು ನೋ ದಟ್ ಪೈಥಾಗರಸ್ ಥಿಯರಮ್ ಇಲ್ಲಿ 90 ಡಿಗ್ರಿ ಇದೆ ಅಂತ ಅಂದಮೇಲೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ. ಓಕೆ ವಾಟ್ ಯು ಕ್ಯಾನ್ ರೈಟ್? OP ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್? OT ಸ್ಕ್ವೇರ್ ಅಂತ. OT ಸ್ಕ್ವೇರ್ ಇಸ್ 7 ಸ್ಕ್ವೇರ್ plus 24 square. 7 square is 49 and 24 square is 576. What you will get? 625. 625 means what? 25 is the answer. ಹೌದಾನೆ? ಆಗಿದ್ದ ಮೇಲೆ this one is 25. 25 is the right answer. C is the right answer. C is the right answer. Okay students, let's move on to the next question. Okay, the chord of a circle of radius 10 centimeter. The chord of a circle ಕೊಟ್ಟಿದ್ದಾರೆ ಇಲ್ಲಿ of radius 10 centimeter subtends and right angle at its center ಅಂತ ಹೇಳಿದ್ರೆ. ದ ಕಾರ್ಡ್ ಆಫ್ ಎ ಸರ್ಕಲ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಒಂದು ಸರ್ಕಲ್ ಬರ್ಕೊಳ್ರಿ, ಎಲ್ಲಾದ್ರೂ ಒಂದು ಕಾರ್ಡ್ ಬರ್ಕೊಳ್ರಿ. ದಿಸ್ ಇಸ್ ಸೆಂಟರ್ ಆಫ್ ದಿ ಸರ್ಕಲ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸಬ್ಟೆನ್ಸ್ ಎ ರೈಟ್ ಆಂಗಲ್ ಅಟ್ ಇಟ್ ಸೆಂಟರ್ ಅಂತ ಹೇಳಿದ್ರೆ ಇಲ್ಲಿ ರೈಟ್ ಆಂಗಲ್ ಉಂಟು ಮಾಡುತ್ತೆ ಅಂತ ಹೇಳಿದಾರೆ ಅವ್ರು. ಇಲ್ಲಿ ರೈಟ್ ಆಂಗಲ್ ಉಂಟು ಮಾಡುತ್ತೆ ಅಂಡ್ ರೇಡಿಯಸ್ ಕೊಟ್ಟಿದ್ದಾರೆ. ದಿಸ್ ಇಸ್ 10 ಸೆಂಟಿಮೀಟರ್, ದಿಸ್ ಇಸ್ ಆಲ್ಸೋ 10 ಸೆಂಟಿಮೀಟರ್. ದ ಲೆಂತ್ ಆಫ್ ದಿ ಕಾರ್ಡ್ ಅನ್ನು ಫೈಂಡ್ ಔಟ್ ಮಾಡಿ ಕೇಳಿದ್ರೆ ಇಲ್ಲಿ ಸಬ್ಟೆಂಡ್ ರೈಟ್ ಆಂಗಲ್ ಇರೋದ್ರಿಂದ ದಿಸ್ ಈಸ್ ಹೈಪಾಟ್ನೆಸ್ ಆಗತ್ತೆ. ಹೌದಾನೆ? ಹಾಗಿದ್ದ ಮೇಲೆ ಏನ್ ಬರೀತೀರಿ ನೀವು? OAB. Okay, AB square is equal to what? 10 square plus 10 square. ಹೌದಾನೆ? This is 100 plus 100. It will become 200. Square root of 200 ಏನ್ ಬರುತ್ತೆ ಹೇಳ್ರಿ? 100 into 2. ಹೌದಾನೆ? Square root of 100 is what? 10 root 2. ಹೌದಾನೆ? 10 root 2. ಹೌದಾನೆ? ಆಗಿದ್ದ ಮೇಲೆ what is the length of AB? That means length of chord. ಎಷ್ಟು ಬಂತು? 10 root 2 ಬಂತು. Which is the right answer? B is the right answer. Okay students, ಈ ರೀತಿಯಾಗಿ ಕೆಲವು ಕ್ವಶನ್ಸ್ ಗೆ ಫಿಗರ್ ಕೊಟ್ಟಿರೋದಿಲ್ಲ, ನೀವೇ ಫಿಗರ್ ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, ವಾಟ್ಸ್ ದಟ್? 14th question says in the given figure point P is 26 centimeter away from the center O of a circle and length PT of the tangents drawn from P to the circle is 24 centimeter, then radius of the circle is ಅಂತಂದು ಹೇಳಿದಾರೆ. ಓಕೆ, ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ. ಇದನ್ನ ನೀವೇನ್ ಮಾಡ್ಬೇಕು? OT ಅನ್ನ ಜಾಯಿನ್ ಮಾಡ್ಕೋಬೇಕು. OT ಅನ್ನ ಜಾಯಿನ್ ಮಾಡ್ಕೊಂಡ ಮೇಲೆ ಇಲ್ಲಿ ನೋಡ್ರಿ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ರಿ ನೀವು. ಇಲ್ಲಿ ಇನ್ ದಿ ಗಿವನ್ ಫಿಗರ್ ಪಾಯಿಂಟ್ P is 26 centimeter away from the center ಅಂತ ಹೇಳಿದ್ರೆ ದಿಸ್ ಇಸ್ 26 centimeter of circle and length PT of the tangents draw from P to the circle is 24 centimeter ಕೊಟ್ಟಿದ್ದಾರೆ. ಆಗಿದ್ದ ಮೇಲೆ ಇಲ್ಲಿ PT 24 centimeter ಕೊಟ್ಟಿದ್ದಾರೆ. ದ ರೇಡಿಯಸ್ ಆಫ್ ದ ಸರ್ಕಲ್ ಇದನ್ನು ಫೈಂಡ್ ಔಟ್ ಮಾಡ್ಬೇಕು. ಆಗಿದ್ದ ಮೇಲೆ ಇಲ್ಲಿ ಆಂಗಲ್ ಎಷ್ಟು ಫಾರ್ಮೇಶನ್ ಆಗಿರುತ್ತೆ? 90 ಡಿಗ್ರಿ ತಾನೆ. 90 ಡಿಗ್ರಿ ಇತ್ತಂದ ಮೇಲೆ ಯು ಕ್ಯಾನ್ ರೈಟ್ ಲೈಕ್ ದಿಸ್ 26 ಸ್ಕ್ವೇರ್ ಡೈರೆಕ್ಟ್ಲಿ ಬರೀತಿದೆ ನೋಡ್ರಿ. 26 ಸ್ಕ್ವೇರ್ ಇಸ್ ಈಕ್ವಲ್ ಟು OT ಸ್ಕ್ವೇರ್ ಪ್ಲಸ್ 24 ಸ್ಕ್ವೇರ್. ಹೌದಾನೆ? 26 ಸ್ಕ್ವೇರ್ is what? 676. Okay, 24 square means what? 576 is equal to OT square. It will become what? 100 is equal to OT square and OT is equal to what? 10. ಹೌದಾನೆ? ಹಾಗಿದ್ದ ಮೇಲೆ OT ಎಷ್ಟು ಬಂತು? 10 ಬಂತು. A is the right answer. Okay students, let's move on to the 15th question. What's the 15th question says?
ಓಕೆ, ಇಲ್ಲಿ ನೋಡಿ ಇನ್ ದ ಗಿವನ್ ಫಿಗರ್ ಇಫ್ OC is equal to 9 centimeter, OC ಎಷ್ಟು ಕೊಟ್ಟಿದ್ದಾರೆ 9 centimeter ಕೊಟ್ಟಿದ್ದಾರೆ. OB is equal to what 15 centimeter. Then OB plus BD is equal to OB plus BD ಫೈಂಡ್ ಔಟ್ ಮಾಡಕಂದ್ರೆ BC ಗೊತ್ತಿರಬೇಕು. BC ಗೊತ್ತಾಯ್ತು ಅಂದ್ರೆ BD ಗೊತ್ತಾಗತ್ತೆ. ಹಾಗಾಗಿ BC ಗೊತ್ತಾಗಬೇಕಂದ್ರೆ ನೋಡ್ರಿ, ದಿಸ್ ಒನ್ ಈಸ್ 90 ಡಿಗ್ರಿ ಅಂದ್ಮೇಲೆ ಆಪೋಸಿಟ್ ಟು 90 ಡಿಗ್ರಿ. ಓಕೆ, ಯು ಕ್ಯಾನ್ ರೈಟ್ ಲೈಕ್ ದಿಸ್ 15 ಸ್ಕ್ವೇರ್ ಇಸ್ ಇಕ್ವಲ್ ಟು ಬೈ ಪೈಥಾಗರಸ್ ಥಿಯರಮ್ ಅಲ್ವಾ, 9 ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಹೌದಾನೆ, BC ಗೊತ್ತಾಯ್ತು ಅಂದ್ರೆ BD ಗೊತ್ತಾಗುತ್ತೆ. ಹಾಗಿದ ಮೇಲೆ 15 ಸ್ಕ್ವೇರ್ ಮೀನ್ಸ್ ವಾಟ್ 225 ಮೈನಸ್ 9 ಸ್ಕ್ವೇರ್ ಅಂದ್ರೆ ಏನು 81 is equal to BC ಸ್ಕ್ವೇರ್. ಹೌದಾನೆ, 225 minus 81 is what 144 is equal to BC square. BC is equal to what 12. BC ಎಷ್ಟು ಸಿಕ್ತು ನಮಗೆ, ದಿಸ್ ಒನ್ ಇಸ್ 12 ಸಿಕ್ತು ಅಂದ್ರೆ ಇದು ಎಷ್ಟಾಯ್ತು, ಇದು 12 ಆಯ್ತು. ನಮಗೆ ಬೇಕಾಗಿರೋದೇನು OB ಪ್ಲಸ್ BD. OB ಎಷ್ಟು 15 ಅಂಡ್ 12, ಇವೆರಡನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 27 ಬರುತ್ತೆ. ಹಾಗಿದ್ಮೇಲೆ C is the right answer. C is the right answer. Okay students, let's move on to the next question, 16th question. Okay, what's the 16th question says? In the given figure, O is the center of two concentric circles of radius 6 cm and 10 cm. AB is a chord of the outer circle which touches the inner circle. The length of the chord AB is. ಹೌದಾನೆ, AB ಫೈಂಡ್ ಔಟ್ ಮಾಡಬೇಕಿಲ್ಲಿ ನೀವು. ಇಲ್ಲಿ 2 ರೇಡಿಯಸ್ ಕೊಟ್ಟಿದ್ದಾರೆ, ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಬಹುದೇನೋ ನೋಡಿ. ಇಲ್ಲಿ ಕಾನ್ಸೆಂಟ್ರಿಕ್ ರೇಡಿಯಸ್ 6 cm, ಇದ್ರದ್ದು ಸ್ಮಾಲರ್ ಸರ್ಕಲ್ ಎಷ್ಟು radius 6 cm 10 cm. This one is smaller circle in 6 cm and bigger circle in ಎಷ್ಟು 10 cm ಕೊಟ್ಟಿದ್ದಾರೆ. ಹಾಗಿದ್ದ ಮೇಲೆ ವಾಟ್ ಯು ಆರ್ ಗೋಯಿಂಗ್ ಟು ಫೈಂಡ್ ಲೆಂತ್ ಆಫ್ ದಿ AB ಫೈಂಡ್ ಔಟ್ ಮಾಡ್ಬೇಕಂದ್ರೆ ಅಗೇನ್ ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್ ನ ಅಪ್ಲೈ ಮಾಡಬೇಕು. ಇಲ್ಲಿ ನೋಡ್ರಿ, ವಾಟ್ ಯು ಕ್ಯಾನ್ ರೈಟ್ 10 ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್ 6 ಸ್ಕ್ವೇರ್ ಪ್ಲಸ್ AP ಸ್ಕ್ವೇರ್. ಹೌದಾನೆ, AP ಸ್ಕ್ವೇರ್ AP ಸಿಕ್ತು ಅಂತಂದ್ರೆ ಇದು ಅಷ್ಟೇ ಲೆಂತ್ ಇರುತ್ತೆ. ಹೌದಾನೆ, ಓಕೆ, ದಿಸ್ ಇಸ್ 100 ಮೈನಸ್ 36 ಇಸ್ ಈಕ್ವಲ್ ಟು AP ಸ್ಕ್ವೇರ್. 100 minus 36 is what 64 is equal to AP square. AP is equal to what, AP is 8 cm. ಇದು AP ಸಿಕ್ತು ಅಂತಂದ್ರೆ PB ನು ಕೂಡ ಅಷ್ಟೇ ಇರುತ್ತೆ, is equal to what 16 is the right answer. ಹೌದಾನೆ, AP plus AP is equal to PB ಆಗಿದ ಮೇಲೆ ಇದು 8 ಇತ್ತು ಅಂದ್ರೆ ಇದು 8 plus 8 is what 16. C is the right answer. C is the right answer. ಈ ರೀತಿಯಾಗಿ ಕ್ವಿಕ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಮಕ್ಕಳೇ. ಲೆಟ್ಸ್ ಮೂವ್ ಆನ್ ಟು ದಿ 17th ಪ್ರಾಬ್ಲಮ್. ಇಲ್ಲಿ ನೋಡಿ 17th ಪ್ರಾಬ್ಲಮ್ ಏನೇನಿದೆ, ಇಫ್ PA and PB are two tangents to a circle with center O such that APB is equal to 80 degree, then AOP ಕೇಳಿದ್ರೆ ನೋಡಿ, ದಿಸ್ ಪಾರ್ಟ್ ಈ ಪಾರ್ಟ್ ಕೇಳಿದಾರೆ ಅವರು, AOP ಕೇಳಿದರೆ ಇಫ್ ಇಟ್ ಈಸ್ 80 ಡಿಗ್ರಿ, ಯಾವುದು APB 80 ಡಿಗ್ರಿ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ದಿಸ್ ಆಂಗಲ್ ಶುಡ್ ಬಿ 100 ಡಿಗ್ರಿ. ದಿಸ್ ಆಂಗಲ್ ಶುಡ್ ಬಿ 100 ಡಿಗ್ರಿ. 100 ಡಿಗ್ರಿ ಇತ್ತು ಅಂದ್ಮೇಲೆ ದಿಸ್ ಪಾರ್ಟ್ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೆ ನಿಮಗೆ, ದಿಸ್ ಪಾರ್ಟ್ ಶುಡ್ ಬಿ ಈಕ್ವಲ್ ಟು 50-50. ದಿಸ್ ಇಸ್ ಆಲ್ಸೋ 50, ದಿಸ್ ಆಲ್ಸೋ 50. ಆಗಿದ್ದ ಮೇಲೆ AOP ಎಷ್ಟು 50 ಡಿಗ್ರಿ ಅಂಡ್ ಆಗಿದ್ದ ಮೇಲೆ B ಇಸ್ ದಿ ರೈಟ್ ಆನ್ಸರ್. B ಇಸ್ ದಿ ರೈಟ್ ಆನ್ಸರ್. ಈ ರೀತಿಯಾಗಿ ನೀವು ಡಯಾಗ್ರಾಮ್ ನಲ್ಲೇ ಕ್ಯಾಲ್ಕುಲೇಷನ್ ಮಾಡೋದನ್ನ ಕಲ್ತ್ಕೋಬೇಕು. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ 18th ಕ್ವಶನ್. 18th ಕ್ವಶನ್ ಏನ್ ಹೇಳುತ್ತೆ, ಇನ್ ದ ಗಿವನ್ figure 80 is a tangent, okay, to the circle with center O such that OT is equal to ಎಷ್ಟು 4 cm ಇದೆ. ಇದು ಎಷ್ಟು ಹೇಳಿದ್ದಾರೆ 4 cm ಹೇಳಿದ್ದಾರೆ. ಅಂಡ್ OTA is 30 ಡಿಗ್ರಿ. 80 ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ ಮಕ್ಕಳೇ. ಹಾಗಿದ್ದ ಮೇಲೆ ಇಲ್ಲೊಂದು ಆಂಗಲ್ ಕೊಟ್ಟಿದ್ದಾರೆ ಅಂದ್ರೆ ನೋಡ್ರಿ, ಇದೊಂದು ವಿಶೇಷವಾದಂತ ಪ್ರಾಬ್ಲಮ್. ಈ ಆಂಗಲ್ ಕೊಟ್ಟಿದ್ದಾರೆ ಅಂತಂದ್ಮೇಲೆ ಇದನ್ನ ನೀವು ಟ್ರಿಗ್ನೋಮೆಟ್ರಿ ರೇಷಿಯೋನ ಅಪ್ಲೈ ಮಾಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಹೈಪೋಟೆನಸ್ ಕೊಟ್ಟಿದ್ದಾರೆ, ನೀವು ಬೇಸ್ ಫೈಂಡ್ ಔಟ್ ಮಾಡಬೇಕು. ಹೈಪೋಟೆನಸ್ ಇಲ್ಲಿ ಬೇಸ್ ಬೈ ಹೈಪೋಟೆನಸ್ ಇಸ್ ವಾಟ್ ಕಾಸ್. ಹೌದಾನೆ, ಕಾಸ್ 30 ಡಿಗ್ರಿ ಮಾಡ್ಕೊಂಡ್ಬಿಡಿ. ಕಾಸ್ 30 is what? Cos 30 is base by hypotenuse. Base means what? 80. ನಮಗೆ ಬೇಕಾಗಿರೋದು ಲೆಂತ್ ಆಫ್ ದಿ ಟ್ಯಾಂಜೆಂಟ್, ಅದನ್ನೇ ಕೇಳಿರೋದು ಅವ್ರು, 80 ಕೇಳಿದ್ದಾರೆ. ಹಂಗಾಗಿ 80 ಬೇಸ್ ಅಂಡ್ ಹೈಪೋಟೆನಸ್ ಇಸ್ ವಾಟ್ 4. Cos 30 is what? √3/2 and 80 is equal to 4. Cross multiply ಮಾಡ್ರಿ, 4 into √3/2 is equal to 80. 4 ones 2 ones are 2 2s are 2√3 is the right answer. 2√3 is the right answer and C is the right answer. C is the right answer. Okay students, let's move on to the next problem. The 19th problem ಏನ್ ಹೇಳುತ್ತೆ ನೋಡ್ರಿ, ಫಿಗರ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದನ್ನ ಕಲ್ತ್ಕೊಳ್ರಿ. ಇನ್ ದ ಗಿವನ್ ಫಿಗರ್ ದ ಲೆಂತ್ ಆಫ್ BC is, BC ಫೈಂಡ್ ಔಟ್ ಮಾಡಕ್ ಕೇಳಿದಾರೆ ಅವರು. ಲೆಂತ್ ಆಫ್ BC is ಅಂತ ಕೇಳಿದಾರೆ ಅವರು. ಹಾಗಿದ್ದ ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ 11 cm ಕೊಟ್ಟಿದ್ದಾರೆ ಅಂದ್ರೆ ದಿಸ್ ಒನ್ ಇಸ್ 4 cm ಇದೆ ಅಂದ್ಮೇಲೆ ಡೆಫಿನೆಟ್ಲಿ ದಿಸ್ ಇಸ್ ಆಲ್ಸೋ 4 cm. ಇದು 4 cm ಆಗುತ್ತೆ.
11 minus 4 is what? 11 minus 4 is 7. ಇದು ರಿಮೈನಿಂಗ್ ಎಷ್ಟಾಯ್ತು? 7 ಆಯ್ತು. ಇದು 7 ಆಯ್ತು ಅಂದ್ಮೇಲೆ ದಿಸ್ ಇಸ್ ಆಲ್ಸೋ 7. ಇದು 3 ಇತ್ತು ಅಂದ್ರೆ ದಿಸ್ ಪಾರ್ಟ್ ಇಸ್ ಆಲ್ಸೋ 3. 3 plus 7 is what? 10 centimeter. B is the right answer. ಇಷ್ಟು ಕ್ವಿಕ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಮಕ್ಕಳೇ. ಗೊತ್ತಾಯ್ತಲ್ಲ ಮಕ್ಕಳೇ? ಓಕೆ, ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಆ ಒಂದು ಥಿಯರಮ್ ನ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ ನಾವು ಈ ರೀತಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೋಬಹುದು. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್, ದ 20th ಕ್ವಶನ್. ವಾಟ್ಸ್ ದ 20th ಕ್ವಶನ್ ಸೇಸ್? In the given figure, PQ and PR are tangents to a circle. Okay, PQ and PR ಏನಿದೆ? Tangents to a circle with center A. With center A, center A ಹೆಸರು ಕೊಟ್ಟಿದ್ದಾರೆ ಅವರು. If QPA, this part is 27 degree. ಹೌದಾನೆ? 27 degree. Then QAR ಈ ಪಾರ್ಟ್ ಅನ್ನು ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಹಾಗಿದ್ದ ಮೇಲೆ this one is 27 degree. That this one is 90 degree. 90 plus 27 ಮಾಡ್ಬಿಟ್ರೆ ಈ ಪಾರ್ಟ್ ಎಷ್ಟು ಸಿಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. 90 plus 27. ಓಕೆ, ಕ್ಯಾಲ್ಕುಲೇಷನ್ ಮಾಡೋಣಲ್ವಾ? 90 plus 27 is what? 117 degree. 117 ಡಿಗ್ರಿ ಆಯ್ತು ಅಂತಂದ್ಮೇಲೆ ರಿಮೈನಿಂಗ್ ಪಾರ್ಟ್ ಇಸ್ ವಾಟ್? 180 ಒಳಗೆ ಕಳಿಬೇಕು ತಾನೆ. 180 ಒಳಗೆ 117 ಇಸ್ ಮೈನಸ್ ಮಾಡಿದ್ರೆ ಎಷ್ಟಾಯ್ತು? 63 ಡಿಗ್ರಿ. ಆಗಿದ್ದ ಮೇಲೆ ದಿಸ್ ಒನ್ ಈಸ್ 63 ಡಿಗ್ರಿ. ಇದು 63 ಡಿಗ್ರಿ ಇತ್ತಂದ್ರೆ ಡೆಫಿನೆಟ್ಲಿ ದಿಸ್ ಇಸ್ ಆಲ್ಸೋ 63 ಡಿಗ್ರಿ. ನಿಮ್ಗೆ ಗೊತ್ತಿದೆ ಇವೆರಡು ಆಂಗಲ್ಸ್ ಏನಾಗಿರ್ತವೆ? ಈಕ್ವಲ್ ಆಗಿರ್ತವೆ. ಆಗಿದ್ಮೇಲೆ 63 plus 63 is what? 3 plus 3 is 6. 6 plus 6 is 126. C is the right answer. C is the right answer. ಓಕೆ ಸ್ಟೂಡೆಂಟ್ಸ್, ಈ ರೀತಿಯಾಗಿ ನೀವು ರಫ್ ವರ್ಕ್ ಮಾಡಿಕೊಂಡು ಎಲ್ಲಾ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಕೆ ಮಕ್ಕಳೇ. ಓಕೆ ಸ್ಟೂಡೆಂಟ್ಸ್, ಯಾವ ರೀತಿ ಡಯಾಗ್ರಾಮ್ ನಲ್ಲೇ ನೀವೇನ್ ಮಾಡಬೇಕು? ಕ್ಯಾಲ್ಕುಲೇಷನ್ ಮಾಡೋದನ್ನ ಕಲ್ತ್ಕೋಬೇಕು. ವಿತ್ ಇನ್ ಎ ಮಿನಿಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್. ಹೌದಾನೆ? ಒಂದು ನಿಮಿಷದಲ್ಲಿ ನೀವು ಕಲ್ತ್ಕೋಬಹುದು. ಯಾವಾಗ ಅಂತಂದ್ರೆ ಆ ಎರಡು ಥಿಯರಮ್ ಅನ್ನ ಚೆನ್ನಾಗಿ ಅರ್ಥೈಸಿಕೊಂಡಿದ್ರೆ ಮಾತ್ರ. ಓಕೆ ಸ್ಟೂಡೆಂಟ್ಸ್, ಆಗಿದ್ದ ಮೇಲೆ ಈ ಒಂದು ಚಾಪ್ಟರ್ ನಲ್ಲಿ ಬರುವಂತ ಬಹುತೇಕ ಕ್ವಶನ್ಸ್ ಏನಿದಾವೆ ಅಂದ್ರೆ ಲೆಂತಿಯಾಗಿ ಕಾಣಿಸ್ತವೆ, ಬಟ್ ದೇ ಆರ್ ವೆರಿ ಈಸಿ. ಓಕೆ, ಇನ್ ದ ನೆಕ್ಸ್ಟ್ ಪೀರಿಯಡ್ ನಲ್ಲಿ ನಾವು ಇನ್ನೊಂದು ಚಾಪ್ಟರ್ ನಲ್ಲಿ ಇರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.